ಮಕ್ಕಳ ವೃದ್ಧ ದಂಪತಿಗಳ ಜೀವನಾಂಶಕ್ಕೆ ಬಿಟ್ಟಿದ್ದ ಜಮೀನನ್ನು ಮಗಳು ಮತ್ತು ಅಳಿಯ ಮೋಸ ಮಾಡಿ ರಿಜಿಸ್ಟರ್ ಮಾಡಿಕೊಂಡಿರುವ ಘಟನೆ ತಾಲೂಕಿನ ಇಬೇಡು ಗ್ರಾಮದಲ್ಲಿ ನಡೆದಿದೆ. ಈ ಸಂಬಂಧ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೇಲೂರು ತಾಲೂಕು ಮಾದಿಗಳ್ಳಿ ಹೋಬಳಿ ಇಬೇಡು ಗ್ರಾಮದ ನಂಜುಂಡೇಗೌಡ 82 ಹಾಗೂ ಅವರ ಪತ್ನಿ ಯಶೋಧಮ್ಮ 77 ಎಂಬುವರಿಗೆ 3 ಗಂಡು ಮಕ್ಕಳು, ಒಬ್ಬಳು ಮಗಳಿದ್ದು ಎಲ್ಲರೂ ವಿವಾಹವಾಗಿ ಪ್ರತ್ಯೇಕವಾಗಿ ವಾಸವಿದ್ದಾರೆ. ಅದರಂತೆ ನಂಜುಂಡೇಗೌಡ ಯಶೋಧಮ್ಮ ದಂಪತಿ ಜೀವನಾಂಶಕ್ಕೆ ಬೇಲೂರು ತಾಲೂಕು ಹುಣಸೆಕೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ 62/1ರಲ್ಲಿ 2.16 ಎಕರೆ ಜಮೀನನ್ನು ಗಂಡು ಮಕ್ಕಳು ಅವರ ಜೀವನಾಂಶಕ್ಕೆ ಬಿಡಲಾಗಿತ್ತು. ಕಳೆದ ಏಪ್ರಿಲ್ 29ರಂದು ಮಗಳು ಚಂದ್ರಿಕಾ ಮತ್ತು ಅಳಿಯ ನಾರಾಯಣಗೌಡ ಅವರು ನಂಜುಂಡೇಗೌಡರ ಮನೆಗೆ ಹೋಗಿ ನಿಮ್ಮ ಜೀವನಾಂಶಕ್ಕೆ ಬಿಟ್ಟಿರುವ ಜಮೀನನ್ನು 3 ಗಂಡು ಮಕ್ಕಳು ಮಾರಾಟ ಮಾಡಬಹುದು, ಎಚ್ಚರದಿಂದ ಇರಿ ಎಂದು ಸುಳ್ಳು ಹೇಳಿ ನಿಮಗೆ ನಿಂತು ಹೋದ ಪಿಎಂ ಕಿಸಾನ್ ಯೋಜನೆ ಹಣವನ್ನು ಪುನಃ ಬರುವಂತೆ ಮಾಡಿಸಿಕೊಡುತ್ತೇನೆ ಎಂದು ತಂದೆ ತಾಯಿಯನ್ನು ನಂಬಿಸಿ ಬೇಲೂರಿನ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮಗಳು ಚಂದ್ರಿಕಾ ತನ್ನ ಹೆಸರಿಗೆ ಅವರ ಜೀವನಾಂಶಕ್ಕೆ ಇಟ್ಟಿದ್ದ ಜಮೀನನ್ನು ರಿಜಿಸ್ಟರ್ ಮಾಡಿಕೊಂಡು ತಂದೆ ತಾಯಿಗೆ ಮೋಸ ಮಾಡಿದ್ದಾರೆ. ಅದರಂತೆ ಯಾವುದೋ ಕೆಲಸದ ನಿಮಿತ್ತ ಕಂದಾಯ ಇಲಾಖೆಯಲ್ಲಿ ನಂಜುಂಡೇಗೌಡ ಅವರು ಪಹಣಿ ತೆಗೆಯಲು ಹೋದಾಗ ಜಮೀನು ಅವರ ಹೆಸರಿನಿಂದ ಮಗಳು ಚಂದ್ರಿಕಾ ಹೆಸರಿಗೆ ವರ್ಗಾವಣೆ ಆಗಿರುವುದು ಪತ್ತೆಯಾಗಿದೆ. ನಮಗೆ ಮೋಸ ಮಾಡಿರುವ ಮಗಳು ಚಂದ್ರಿಕಾ ಅಳಿಯ ನಾರಾಯಣಗೌಡ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ನಂಜುಂಡೇಗೌಡ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇದರ ಜೊತೆಗೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಮಾನ್ಯ ತಹಶೀಲ್ದಾರ್ ಅವರ ಗಮನಕ್ಕೆ ತಂದಿದ್ದು ನನಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು. ಹಾಗೆಯೇ ನನ್ನ ಪತ್ನಿಯ ಹೆಸರಿನಲ್ಲಿದ್ದ ಬ್ಯಾಂಕ್ನಲ್ಲಿದ್ದ ಹಣವನ್ನು ಹೆಬ್ಬೆಟ್ಟು ಹಾಕಿಸಿಕೊಂಡು ಹಣವನ್ನು ಪಡೆದು ಮೋಸ ಮಾಡಿದ್ದಾರೆ. ಈಗಾಗಲೇ ಅಳಿಯ ಮಗಳಿಗೆ ಅವರು ಹಾಸನದ ಹೊರವಲಯದ ಹಾಸನದ ಬೇಲೂರು ಮುಖ್ಯ ರಸ್ತೆಯಲ್ಲಿ ಪಕ್ಕದಲ್ಲಿ ಕೋಟ್ಯಾಂತರ ಆಸ್ತಿ ಇದ್ದರೂ ನಮಗೆ ಇಟ್ಟಿದ್ದ ಭೂಮಿಯನ್ನು ಲಪಟಾಯಿಸಿದ್ದಾರೆ. ಕೂಡಲೇ ಅಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಬೇಕೆಂದು ವೃದ್ಧ ದಂಪತಿಗಳು ಕಣ್ಣೀರು ಹಾಕಿದ್ದಾರೆ. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಕೇಳಿರು ಕಂಪ್ಲೇಂಟ್ ಗೊತ್ತಾಗಿ ಮನೆ ಮುಂದೆ ಕಾರ್ ತಂದು ನಿಮ್ಮನ್ನೆಲ್ಲ ಕೊಲೆ ಮಾಡಿಸ್ತೀನಿ ಅಂತ ಹೇಳಿದ್ ನಿಜ. ರಿಜಿಸ್ಟರ್ ಆಗಿ 2 ತಿಂಗಳಾದಮೇಲೆ ಬಂದು 1 ಲಕ್ಷ ರೂಪಾಯಿ ನಮ್ಮ ಹೆಂಗಸ್ರ ಕೈಲಿ ಹೆಬ್ಬೆಟ್ಟು ಹಾಕ್ಸ್ಕೊಂಡು ನಾನಿಲ್ದಾಗ ತಗೊಂಡೋಗಿದ್ದಾರೆ. ಸುಬ್ರಹ್ಮಣ್ಯದ ಹತ್ರ ಬಳ್ಳೇರಿ ಮನೆ ಅಂತ ಇದೆ. 16 ಎಕರೆ ತೋಟ ಇದೆ ಅವ್ರದ್ದು. 1 ಕೋಟಿ ಮನೆ ಇದೆ. ಆದ್ರೂ ನಮ್ಮ ಆಸ್ತಿ ಮೇಲೆ ಬಂದು ನಮಗೆ ಕಷ್ಟ ಕೊಡ್ತಾ ಇದ್ದಾಳೆ. ಅಳಿಯ ಮಗಳದು ಹಾಸನದಲ್ಲಿ ಮೆಡಿಕಲ್ ಇದೆ. 2 ಕೋಟಿ ಆಸ್ತಿ ಇದೆ ಅವ್ರದ್ದು. ಅದ್ರ ಮೇಲೂ ಬಂದು ನಮಗೆ ಸ್ವಲ್ಪ ಜಮೀನು ನಮ್ಮನ್ನು ಗೋಳಿಕೆ ಅಂತ ಇದ್ದಾಳೆ. ಮಗಳು ಅಳಿಯ ಮೋಸ ಮಾಡಿದ್ರಿಂದ ನಾವು ಸಕಲೇಶಪುರದ ಮೇಡಮರಿಗೆ ಅರ್ಜಿ ಕೊಟ್ಟಿದ್ದೀವಿ, AC ಮೇಡಮ್ಗೆ. ಆದರೆ ನೀವು ನಮ್ಮ ಆಸ್ತಿನ ನಮಗೆ ಮಾಡಿಕೊಡ್ಬೇಕು ಅಂತ ಕೈ ಮುಗಿ ಕೇಳ್ತೀವಿ.